ಮೊನ್ನೆ ನಾನು ಬೇಬಿ ಬಾತ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಪೇರೆಂಟ್ಸ್ ಕೇಳಿದ್ದಾರೆ, ಹೆಡ್ ಬಾತ್ ನ ಮಕ್ಕಳಲ್ಲಿ ಡೈಲಿ ಮಾಡಿಸಬಹುದಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದೀರಾ. ನಾರ್ಮಲ್ ಬಾಡಿ ಬಾತ್ ನ ನೀವು ಎವ್ರಿ ಡೇ ಕೊಡಬಹುದಾಗುತ್ತೆ, ಬಟ್ ಹೆಡ್ ಬಾತ್ ನ ನೀವು ವೀಕ್ಲಿ ಟ್ವೈಸ್ ಕೊಡೋದು ಒಳ್ಳೇದು. ಏನಕ್ಕಂತ ಹೇಳಿದ್ರೆ ಪದೇ ಪದೇ ಹೆಡ್ ಬಾತ್ ಮಾಡೋದ್ರಿಂದ ಆಯಿಲ್ ಗ್ಲಾಂಡ್ಸ್ ಆಗಿರ್ಬೋದು, ಹಾಗೆ ಮಕ್ಕಳಿನ ಸ್ಕ್ಯಾಲ್ಪ್ ತುಂಬಾನೇ ಸೆನ್ಸಿಟಿವ್ ಇರೋದ್ರಿಂದ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಡ್ರೈ ಸ್ಕೇಲ್ಸ್ ಕೂಡ ತಲೆ ಮೇಲೆ ಅಕ್ಯುಮುಲೇಟ್ ಆಗೋದು ನೀವು ನೋಡ್ತೀರಾ. ಇದಕ್ಕೆ ನಾವು ಕ್ರೇಡಲ್ ಕ್ಯಾಪ್ ಅಂತ ಕರಿತೀವಿ. ಸಪೋಸ್ ನೀವು ಡೈಲಿ ಬಾತ್ ಕೊಟ್ಟಾದ್ಮೇಲೆ ಈ ತರ ಕ್ರೇಡಲ್ ಕ್ಯಾಪ್ ಆಲ್ರೆಡಿ ನಿಮ್ಮ ಮಗು ತಲೆ ಮೇಲೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ನೀವು ನಾನು ಹೇಳ್ತಿರೋ ಸ್ಟೆಪ್ಸ್ ನ ಫಾಲೋ ಮಾಡಬಹುದು. ಮೊದಲನೇದಾಗಿ ಮೈಲ್ಡ್ ಕೋಕೋನಟ್ ಆಯಿಲ್ ನ ಮಗುವಿನ ತಲೆಗೆ ಹಚ್ಬಿಟ್ಟು ಅದನ್ನ ಸೋಕ್ ಆಗೋದಕ್ಕೆ ಬಿಡಿ. ಮೋರ್ ದೆನ್ 1 ಅವರ್ ನ ಅದನ್ನ ಬಿಡಕ್ ಹೋಗ್ಬೇಡಿ, ಯಾಕಂದ್ರೆ ಆಯಿಲ್ ಹಾಗೂ ಸ್ಕ್ಯಾಲ್ಪ್ ಕಾಂಟ್ಯಾಕ್ಟ್ ಬಹಳ ಹೊತ್ತು ಬರೋದ್ರಿಂದ ಆ ಸ್ಕೇಲ್ಸ್ ನ ರಿಮೂವ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಈಗ 1 ಅವರ್ ನೀವು ಆಯಿಲ್ ಅಪ್ಲೈ ಆದ್ಮೇಲೆ ಮಗುಗೆ ಮೈಲ್ಡ್ ಶಾಂಪೂ ಇಂದ ಹೆಡ್ ವಾಶ್ ಮಾಡಿಸ್ತೀರಾ. ಈ ರೀತಿ ಆದ್ಮೇಲೆ ವೆಟ್ ಹೇರ್ ಯಾವಾಗಿರುತ್ತಲ್ಲ ಆವಾಗ ಕೋಂಬ್ ತಗೊಂಡ್ಬಿಟ್ಟು ಮೆಲ್ಲಕ್ಕೆ ನೀವು ಆ ಸ್ಕೇಲ್ಸ್ ನ ತೆಗೆಯೋದಕ್ಕೆ ಟ್ರೈ ಮಾಡಿ. ಒಂದೇ ಸಲದಲ್ಲಿ ಎಲ್ಲಾ ಸ್ಕೇಲ್ಸ್ ಬರೋದಿಲ್ಲ. ಸೊ ವಾರಕ್ಕೆ ನೀವು ಈ ಪ್ರೊಸೆಸ್ ನ 2 ಟೈಮ್ಸ್ ಮಾಡ್ತಾ ಹೋಗ್ಬೇಕು. ಸ್ಲೋಲಿ ಈ ಕ್ರೇಡಲ್ ಕ್ಯಾಪ್ ನಿಮ್ಮ ಮಗು ಸ್ಕ್ಯಾಲ್ಪ್ ಇಂದ ನೀವು ರಿಮೂವ್ ಮಾಡಬಹುದು. ಸೊ ಈ ಪ್ರೊಸೆಸ್ ನಾನು ಏನ್ ಹೇಳಿದ್ನಲ್ಲ, ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸ್ಕೇಲ್ಸ್ ನ ಈಸಿಲಿ ರಿಮೂವ್ ಮಾಡಬಹುದಾಗುತ್ತೆ. ಅದ್ರ ಬದಲು ನೀವು ಆ ಸ್ಕೇಲ್ಸ್ ನ ಎಳೆಯೋದಾಗ್ಲಿ ಕಿತ್ತೋದಾಗ್ಲಿ ಕೆಲವೊಂದ್ಸಲ ಪೇರೆಂಟ್ಸ್ ಕೋಮ್ ನಲ್ಲಿ ತುಂಬಾ ಹಾರ್ಶ್ ಆಗಿ ರಿಮೂವ್ ಮಾಡೋದಕ್ಕೆ ಹೋಗ್ತಾರೆ. ಇದೆಲ್ಲದ್ರಿಂದ ಅಲ್ಲಿ ರೆಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ತುಂಬಾ ಹೈ ಇರುತ್ತೆ. ಥ್ಯಾಂಕ್ ಯು.